ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭೈರತಿಗೆ ಸಂಕಷ್ಟ ಶುರುವಾಗ್ಬಿಟ್ಟಿದೆ. ಹೈಕೋರ್ಟ್ನಲ್ಲಿ ಮಾಜಿ ಸಚಿವರ ನಿರೀಕ್ಷಣಾ ಜಾಮೀನು ವಜಾ ಆಗಿದೆ. ಬಂಧನ ಭೀತಿಯಿಂದ ತೆರೆಮನೆಯಲ್ಲಿ ಸರಿದುಬಿಟ್ರ ಭೈರತಿ ಬಸವರಾಜ್. ಯಾವುದೇ ಕ್ಷಣದಲ್ಲಾದರೂ ಭೈರತಿ ವಶಕ್ಕೆ ಪಡೆಯುವುದಕ್ಕೆ ಸಾಧ್ಯತೆ ಇದೆ. ಭೈರತಿ ಬಸವರಾಜ್ ಬಂಧಿಸುವುದಕ್ಕೆ ಮುಂದಾಗಿರುವಂತಹ ಸಿಐಡಿ ಟೀಮ್ ಮೊದಲ ವಾರ ಅಧಿವೇಶನಕ್ಕೆ ಹಾಜರಾಗಿದ್ದ ಭೈರತಿ ಬಸವರಾಜ್ ಇವತ್ತು ಕೋರ್ಟ್ನಲ್ಲಿ ಬಂದಿರುವಂತಹ ಆದೇಶ ಒಂದು ರೀತಿಯಲ್ಲಿ ಭೈರತಿ ಬಸವರಾಜ್ ಅವರಿಗೆ ಆತಂಕದ ವಾತಾವರಣ ಸೃಷ್ಟಿ ಮಾಡಿದೆ. ಜಾಮೀನಿನ ನಿರೀಕ್ಷಣೆಯಲ್ಲಿದ್ದವರು ನಿರೀಕ್ಷಣಾ ಜಾಮೀನು ಸಿಗಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿದ್ದರು. ಆದರೆ ಕೋರ್ಟ್ ಅದನ್ನು ವಜಾ ಮಾಡಿದೆ. ಈ ಕಾರಣಕ್ಕಾಗಿ ಬಂಧನದ ಭೀತಿಯಲ್ಲಿದ್ದಾರೆ. ಬಂಧನ ಆಗುವಂತಹ ಸಾಧ್ಯತೆ ಇರೋ ಕಾರಣಕ್ಕಾಗಿ ತಲೆಮರೆಸಿಕೊಂಡ್ರ ಭೈರತಿ ಬಸವರಾಜ್ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಸಿಐಡಿ ಟೀಮ್ ಯಾವುದೇ ಸಂದರ್ಭದಲ್ಲಿ ಯಾವುದೇ ಕ್ಷಣದಲ್ಲಿ ಭೈರತಿ ಬಸವರಾಜ್ ಅವರನ್ನು ಬಂಧಿಸುವಂತಹ ಸಾಧ್ಯತೆಗಳಿದ್ದಾವೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರಿಗೆ ಸಂಕಷ್ಟ ಎದುರಾಗಿದೆ. ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ಇದೇ ವ್ಯಕ್ತಿ ಬಿಕ್ಲು ಶಿವ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸಂದೇಶ್ ಕೊಡ್ತಾರೆ. ಸಂದೇಶ್, ಇವತ್ತು ಕೊಟ್ಟಿರುವಂತಹ ಕೋರ್ಟ್ನ ಆದೇಶ, ನಿರೀಕ್ಷಣಾ ಜಾಮೀನು ವಜಾ, ಏನೆಲ್ಲ ಆಗಬಹುದು ಮುಂದೆ? ಜಗದೀಶ್, ಈಗಾಗಲೇ ಹೈಕೋರ್ಟ್ ನಿಂದ ಒಂದು ಆದೇಶ ಕೂಡ ಬಂದಿದೆ. ಅದರಲ್ಲಿ ಪ್ರಮುಖವಾಗಿರುವಂತದ್ದು, ಒಂದು ಕಡೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದ್ರೆ, ಮತ್ತೊಂದು ಕಡೆ ಅಂದ್ರೆ ಇಲ್ಲಿ ನಿರೀಕ್ಷಣಾ ಜಾಮೀನಿಗಾಗಿ ಏನು ಅರ್ಜಿಯನ್ನ ಸಲ್ಲಿಸಿದ್ರು ಆ ಅರ್ಜಿಯನ್ನ ವಜಾ ಮಾಡಿದ್ರೆ, ಮತ್ತೊಂದು ಕಡೆ ಈ ಹಿಂದೆ ಬಲವಂತದ ಕ್ರಮವನ್ನ ತೆಗೆದುಕೊಳ್ಬೇಡಿ ಅಂತೇಳಿ ಹೈಕೋರ್ಟ್ ಒಂದು ಆದೇಶವನ್ನ ಹೊರಡಿಸಿತ್ತು. ಅದನ್ನ ಪ್ರಶ್ನಿಸಿ ಸಿಐಡಿ ಅಧಿಕಾರಿಗಳು ಈ ಒಂದು ಏನು ಸ್ಟೇ ಅನ್ನ ಕೊಟ್ಟಿದ್ದೀರಾ ಅಥವಾ ತಡೆಯನ್ನ ನೀಡಿದ್ದೀರಾ, ಇದನ್ನ ತೆರವುಗೊಳಿಸಿ ಅಂತ ಹೇಳಿ ಸಿಐಡಿ ಅಧಿಕಾರಿಗಳು ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಅದರ ಬೆನ್ನಲ್ಲೇ ಇವತ್ತು ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಮತ್ತೊಂದು ಕಡೆ ಆ ಬಂಧನದ ಒಂದು ಏನು ಬಲವಂತದ ಕ್ರಮ ಏನಿತ್ತು ಆ ಒಂದು ಆದೇಶವನ್ನ ಕೂಡ ಈಗ ತೆರವು ಮಾಡಿರೋದ್ರಿಂದ ಈಗ ಸದ್ಯ ಬಂಧನದ ಭೀತಿಯಲ್ಲಿ ಭೈರತಿ ಬಸವರಾಜ್ ಅವರು ಇದ್ದಾರೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು, ಈ ಹಿಂದೆ ಒಂದು ಅರ್ಜಿಯನ್ನ ಸಲ್ಲಿಸಿದಂತ ಸಂದರ್ಭದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಅವರನ್ನ ನಾವು ಅರೆಸ್ಟ್ ಮಾಡಬೇಕು, ಹಾಗಾಗಿ ಆ ಆದೇಶವನ್ನ ತೆರವು ಮಾಡಿ, ಬಲವಂತದ ಕ್ರಮವನ್ನ ತೆಗೆದುಕೊಳ್ಬೇಡಿ ಅಂತ ಏನು ಆದೇಶವನ್ನ ಮಾಡಿದ್ರಿ ಆ ಆದೇಶವನ್ನ ತೆರವು ಮಾಡಿ ಅಂತ ಖುದ್ದು ಸಿಐಡಿ ಅಧಿಕಾರಿಗಳೇ ಅರ್ಜಿಯನ್ನ ಹಾಕಿದ್ರಿಂದ ಇಲ್ಲಿ ಕ್ಲಿಯರ್ ಕಟ್ ಆಗಿ ಸಿಐಡಿ ಅಧಿಕಾರಿಗಳಿಗೆ ಅರೆಸ್ಟ್ ಮಾಡಬೇಕು ಅನ್ನೋ ಒಂದು ಪರ್ಪಸ್ ಇದೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗಿತ್ತು. ಹಾಗಾಗಿ ಇವತ್ತು ಈ ಒಂದು ಆದೇಶ ಏನ್ ಬಂತು, ನಿರೀಕ್ಷಣಾ ಜಾಮೀನಿನ ಅರ್ಜಿ ವಜಾ ಆಗಿರುವಂತದ್ದು, ಜೊತೆಗೆ ಬಲವಂತದ ಕ್ರಮ ತೆಗೆದುಕೊಳ್ಬೇಡಿ ಅನ್ನೋ ಒಂದು ಆದೇಶ ಈಗ ತೆರವು ಮಾಡಿರೋದ್ರಿಂದ ಈಗ ಸದ್ಯ ಸಿಐಡಿ ಅಧಿಕಾರಿಗಳು ಭೈರತಿ ಬಸವರಾಜ್ಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಅವರ ಬಳಿ ಪ್ರಮುಖವಾಗಿ ಸಾಕ್ಷ್ಯಾಧಾರಗಳು ಕೂಡ ಮೆನ್ಷನ್ ಆಗಿರೋದ್ರಿಂದ ಈಗ ಸದ್ಯ ಭೈರತಿ ಬಸವರಾಜ್ ಅವರು ಕೂಡ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ. ಯಾಕಂದ್ರೆ ಅವರ ನಿವಾಸದಲ್ಲೂ ಕೂಡ ಅವರು ಇಲ್ಲ. ಹಾಗಾಗಿ ಮುಂದಿನ ಒಂದು ಕಾನೂನಿನ ಸೀಕ್ವೆನ್ಸಸ್ ಅನ್ನು ನೋಡಿ, ಅಂದ್ರೆ ಈಗ ಕಾನೂನು ಪಂಡಿತರ ಜೊತೆಯಲ್ಲಿ ಚರ್ಚೆ ಮಾಡಿ ಅದಾದ ನಂತರ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಸದ್ಯ ಅಧಿವೇಶನಕ್ಕೂ ಕೂಡ, ಈ ವಾರದ ಅಧಿವೇಶನದಲ್ಲೂ ಕೂಡ ಭೈರತಿ ಬಸವರಾಜ್ ಅವರು ಭಾಗಿಯಾಗಿರ್ಲಿಲ್ಲ. ಹಾಗಾಗಿ ಕೊಲೆ ಕೇಸ್ನಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಹೇಳಿಕೆಯನ್ನ ವ್ಯತಿರಿಕ್ತವಾಗಿ ನೀಡಿದ್ರು. ಹಾಗಾಗಿ ಅಲ್ಲಿ ಸಾಕ್ಷಿಗಳು ಸಿಕ್ಕಿದ್ರಿಂದ ಈಗ ಸದ್ಯ ಪೊಲೀಸರು ಒಂದ್ ಕಡೆ ಸಿಐಡಿ ಅಧಿಕಾರಿಗಳು ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ, ಮತ್ತೊಂದ್ ಕಡೆ ಭೈರತಿ ಬಸವರಾಜ್ ಅವರು ಕೂಡ ಅಜ್ಞಾತ ಸ್ಥಳದಲ್ಲಿದ್ದಾರೆ. ಹಾಗಾಗಿ ಮುಂದಿನ ನಡೆ ಭೈರತಿ ಬಸವರಾಜ್ ಅವ್ರದ್ದು ಏನಿದೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಜಗದೀಶ್, ಥ್ಯಾಂಕ್ ಯು ಸಂದೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.